ತುಂಬಾ ಒಂದು ಜೋಡಿನ ಮಾತಾಡಬೇಕು ಅಂತ ಕೆಲವರು ಬಾಮ ಈಗ ವಿಷಯಕ್ಕೆ ಹೋಗೋಣ. ಯಾವ ಸಿನಿಮಾ ನೋಡಿದ್ರು ಏನು? ಎಸ್, ನಿಮ್ಮ ಬಗ್ಗೆ ಹೇಳಿ. ಈಗ ಸಿನಿಮಾ ನೋಡಿ ಏನು ಅನಿಸ್ತದೆ? ನಾನು ಇಂಟರ್ವ್ಯೂ ನೋಡಿದೆ ನಿಮ್ದು. ಯಾರು ಅಳಲ್ಲ ಅವ್ರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಂತ. ಅಣ್ಣ ಅದು ಯಾವ ಮೈಂಡ್ ಸೆಟ್ ಅಲ್ಲಿ ಹೇಳಿದ್ರು ಅಥವಾ ಭೀಮಾ ತರ ಕಡಕ್ಕಾಗಿ ಹೇಳಿದ್ರು ಸಲಗ ತರ ಸಿಂಗಲ್ ಆಗಿ ಹೇಳಿದ್ರು ಗೊತ್ತಿಲ್ಲ. ಆದ್ರೂ ಈ ಮೂವಿ ಬಂದು ಕುತ್ಕೊಂಡಾಗ ನಾವೆಲ್ಲ ಅನಿಸ್ತು. ನೀವು ಹೇಳಿದ ಮಾತು ನಾನು ಫಸ್ಟ್ ಹಿಡ್ಕೊಂಡು ಇಲ್ಲ ಎಲ್ಲರೂ ಬಂದು ನೋಡ್ತಾರೆ, ನಾವೇನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅನ್ಕೊಂಡು ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಇನ್ನೋಸೆನ್ಸ್ ನೆಕ್ಸ್ಟ್ ಲೆವೆಲ್. ಅದು ಬಿಟ್ರೆ ನಮ್ಮ ಲೈಫು ನಮ್ದು ಏನಿದೆ, ನಮ್ಮ ಸ್ಕೂಲ್ ಲೈಫು ನಮ್ಮ ಕಣ್ಮುಂದೆ ಒಂದು ಕ್ಷಣ ಪಾಸ್ ಆಯ್ತು. ನೀವು ಸ್ಕೂಲ್ ನೀವು ಎಲ್ಲರೂ ಅಷ್ಟೇ, ಎಲ್ಲ ಕಪಲ್ಸ್ ಬನ್ರಿ, ಕಪಲ್ಸ್ ಬರ್ಬೇಡ್ರಿ, ನಿಜವಾಗ್ಲೂ ಕಪಲ್ಸ್ ಬರ್ಬೇಡ್ರಿ, ಅವ್ರ ಅಪ್ಪ ಅಮ್ಮ ಬನ್ರಿ. ಏನು ಕೇಳ್ತೇನೆ ಅಂದ್ರೆ ಬಂದು ಸಿನಿಮಾ ನೋಡ್ರಿ. ಸಿನಿಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ರಿ. ಹಂಗಂದ್ರೆ ಎಲ್ಲಾ ಪೇರೆಂಟ್ಸು ಕೆಟ್ಟಾಗಿರ್ತಾರೆ ಅಂತ ನಾನು ಹೇಳಲ್ಲ. ಅಲ್ಲಿ ಸಮರ್ಥರು ಮತ್ತೆ ಅವ್ರು ಕೂತಿದ್ದಾರೆ, ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ. ಯಾಕೆಂದ್ರೆ ಅಂತ ತಂದೆ ತಾಯಿ ಪಡೆದು ಎಲ್ಲ ಲೈಫಲ್ಲೂ ವಿಲನ್ ಆಗ್ಬೋದೇನೋ, ಬಟ್ ಅವ್ರಿಗೆ ಆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗೋದು. ಅದೇ ಒಬ್ಬ ಲವರ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ರಿ. ನಂಗೆ ಏನ್ ಮಾತಾಡ್ಬೇಕಂತ ಬರ್ತಿಲ್ಲ. ನನ್ಗೆ ಏನೇನ್ ಫೇಸ್ ಮಾಡಿದಿರೋ ನನ್ನ ಲೈಫಲ್ಲಿ ಅದನ್ನ ನಾನು ಇವತ್ತು ಒಂದು ಮೂವಿಯಾಗಿ ನೋಡಿದ್ದೀನಿ. ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡ್ತೀವಿ ನಿಮಗೆ. ನಾವೆಲ್ಲ ಬರ್ತೀವಿ, ಬಂದು ನಿಮ್ಗೆ ಮದುವೆ ಮಾಡ್ತೀವಿ. ಓಕೆನಾ? ಯೋಚನೆ ಮಾಡಬೇಡಿ, ಆರಾಮಾಗಿ ಧೈರ್ಯವಾಗಿ. ಆಮೇಲೆ ಇನ್ನೊಂದು ಮಾತು, ಅಣ್ಣ ನಮ್ಮ ಊರಿಗೆ ಬರ್ತಾರೆ. ಅಣ್ಣ ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಹಳ್ಳಿ ತಾಲೂಕು ಗೋಡೆಕೆರೆ ಅಂತ, ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ಕರೆಸ್ತಾರೆ. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಅಣ್ಣಂಗೆ ಗಾಯ ಇದೆ, ಅವ್ರು ರೆಸ್ಪಾನ್ಸ್ ಮಾಡಿದ್ರು. ಆ ವಿಡಿಯೋ ನನ್ನ ಹತ್ರ ಈಗಲೂ ಐತೆ. ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಇವ್ರು ಕೊಟ್ಟಿದ್ದ ಚಾಲೆಂಜ್ಗೆ ನಾನು ಸಿನಿಮಾ ನೋಡಕ್ ಬಂದು ನನ್ನ ಹಳೆ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡಿ ಟೀಮಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಫ್ಯಾಮಿಲಿನ ಪ್ರೆಷರ್ ಬಂದ್ರೆ ಹೆಂಗಿರುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನ್ಗೆ ಅದು ಸಿಕ್ಕಾಪಟ್ಟೆ ಕನೆಕ್ಟ್ ಆಯ್ತು. ಸೊ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಯಾರು ಲವ್ ಮಾಡಿದ್ದಾರೆ ಯಾರು ಭಯ ಪಡಬಾರ್ದು. ಕರೆಕ್ಟ್ ಆಗಿ ನಿಯತ್ತಾಗಿ ಲವ್ ಮಾಡಿದ್ರೆ ಲವ್ ಏನು ಆಗಲ್ಲ, ಎಲ್ಲ ಚೆನ್ನಾಗಿರ್ತಾರೆ. ಆಗ್ಲೇ ಮಾತಾಡ್ಸಿದ್ರೆ ಮಾತಾಡಿಲ್ಲ, ನೀವು ಬಂದ ತಕ್ಷಣ ಬಿಂಗ್ ಬರ ಬರ್ತಾರೆ. ಮೂವಿ ತುಂಬಾ ಚೆನ್ನಾಗಿದೆ. ಮೂವಿ ವರ್ಕ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಸೊ ಅವಾಗೆ ಬಂದು ಮಾತಾಡೋದು ಮುಂದೆ ಮಾತಾಡೋಕೆ ಒಂದು ಸ್ವಲ್ಪ ಭಯ ಆಗ್ತದೆ. ಲವ್ ಮಾಡಿದ್ರೆ ಧೈರ್ಯ ಬಂತು, ಬಟ್ ನಿಮ್ ಮುಂದೆ ಭಯ ಆಗ್ತದೆ. ಬಟ್ ಟೀಮ್ ಎಲ್ಲ ಸಖತ್ತಾಗಿ ವರ್ಕ್ ಮಾಡಿದೆ. ಸ್ಟೋರಿ ಎಲ್ಲ ಸಖತ್ ಸಿಂಕ್ ಆಗಿದೆ. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ರಚನಾ ನವೀನ್, ದಯಮಾಡಿ ಮತ್ತೆ ಓಡಾಡೋದು ಸ್ವಲ್ಪ ನೋಡ್ಕೊಳ್ಳಿ, ಕ್ಯಾಮ್ರಾ ಪ್ಯಾನ್ ಆಗಿದೆ ಪ್ಲೀಸ್. ಏನಂದ್ರೆ ಮೂವಿ ನೋಡಕ್ ಮುಂಚೆನೆ ನಾವು ಭೀಮಾ ಸಿನಿಮಾಗೆ ಇಂಟರ್ವ್ಯೂ ಬಂದಾಗ ಸರ್ ಒಂದು ಮಾತು ಹೇಳಿದ್ರು ನಮ್ಮಿಬ್ರಿಗೂ, ಇದನ್ನ ಕಟ್ ಮಾಡಿ ಟೆಲಿಕಾಸ್ಟ್ ಮಾಡ್ಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು. ಏನಂದ್ರೆ ಈ ಏಜ್ ಅಲ್ಲಿ ಆಗುವಂತ ಪ್ರೀತಿ ಇನ್ಫ್ಯಾಕ್ಚುಯೇಷನ್ ಇರ್ಬೋದು, ಮತ್ತೊಂದು ಏನೇ ಇದ್ರು ಮನ್ಸು ಯಾವಾಗ್ಲೂ ಮಗು ತರನೇ ಇರ್ಬೇಕು ಅನ್ನೋ ಒಂದು ಕಿವಿ ಮಾತು ನಮ್ಮೆಲ್ರಿಗೂ ಹೇಳಿದ್ರು ಸರ್. ಸೊ ಅದ್ರ ಮುಖಾಂತರ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾನೇ ಟಚ್ ಆಯ್ತು ಮೂವಿ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಕನ್ನಡ ಮೂವಿ ಆಫ್ಟರ್ ಭೀಮಾ ನಾನು ಮತ್ತೆ ಇವಾಗ ಈ ಮೂವಿನ ನೋಡಿದ್ದು. ಸೊ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.
ಮೂವಿ ತುಂಬಾ ಚೆನ್ನಾಗಿದೆ. ಅದು ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಚೆನ್ನಾಗಿರ್ಬೇಕು. ಮಾತಾಡ ನನ್ನ ಹಸ್ಬೆಂಡ್ ಆಸಸ್ ಆಲ್ಸೋ ಲವ್ ಮ್ಯಾರೇಜ್. ನಮ್ದು ಲವ್ ಮ್ಯಾರೇಜ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಈಚ್ ಅಂಡ್ ಎವ್ರಿ ಒನ್. ಪ್ರತಿಯೊಬ್ಬರು ಆಡಿಯನ್ಸ್ ಅಲ್ಲಿ ಅವರು ನೀವು ಪ್ಲಸ್ ಬ್ಯೂಟಿಫುಲಿ ಆಕ್ಟೆಡ್. ಯೂಶಲ್ ಆಗಿ ನಾನು ಎಮೋಷನಲ್ ಅಲ್ಲ, ನಾನು ಯಾವುದಕ್ಕೂ ಅಳೋದಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಇವತ್ತು ಅವರೆಲ್ಲ ನೋಡಿ ನನಗೆ ಅಳು ಬಂತು. It was very, very, very beautifully executed, and thank you so much and congratulations. Thank you for everyone. ಇಷ್ಟು ಜನ ಬರ್ತೀರಾ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಕ್ಚುಲಿ ನಾನೇ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿಲಕ್ ನನ್ನ ಕರೆದ. ತಿಲಕ್ ವಾಸ್ ಮೈ ಸ್ಟೂಡೆಂಟ್ ಇನ್ STL. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್. ನಿಮ್ಮ ಆಕ್ಟಿಂಗ್ ಪ್ರತಿಯೊಬ್ಬರದು ಇಟ್ ಡಿಡ್ ಲುಕ್ ಲೈಕ್ ಅವ್ರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ. ಸೊ ಐ ವಾಸ್ ವೆರಿ ವೆರಿ ಟಚ್ ಬೈ ಇಟ್. ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಅಂಡ್ ಎಲ್ಲರಿಗೂ ಒಂದೊಂದ್ ಕಡೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಮೂವಿ ನೋಡಿದ್ರೆ ಎಲ್ಲ ಲೈಫಲ್ಲೂ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ನೋಡಿ, ನಾನು ಲವ್ ಮಾಡಿ ಪ್ರೊಫೆಷನ್ ಚೇಂಜ್ ಮಾಡಿದ್ವಿ. ಇಂಜಿನಿಯರ್ ಆಗಿದ್ದು, ಡ್ಯಾನ್ಸರ್ ಆಗಿದ್ವಿ. ಎಲ್ಲ ಅಂದ್ರೆ ಏನಂದ್ರೆ ಎಲ್ಲಾರು ಕನೆಕ್ಟ್ ಆಗುತ್ತೆ. ಎಲ್ಲ ಆಡಿಯನ್ಸ್ಗೂ ಯಾರು ಬಂದ್ರು ಕನೆಕ್ಟ್ ಆಗುತ್ತೆ. ನಿಮ್ ಲೈಫಲ್ಲಿ ನೀವು ಒಂದ್ಸರಿ ಎಲ್ಲಾದ್ರೂ ಕನೆಕ್ಟ್ ಆಗ್ತೀರ ಈ ಮೂವಿಲಿ ಅನ್ಸುತ್ತೆ ನನಗೆ. Thank you so much. Thank you for Vijay sir for promoting beautiful movie. ಸ್ವಲ್ಪ ಹತ್ರ ನಾನು ನಿಂತ್ಕೊಳ್ಳಿ, ಡ್ಯಾನ್ಸ್ ಮಾಡ್ಕೊಂಡು ಬಂದ್ಬಿಟ್ಟು ಅವರು. ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ ಸಕ್ಸಸ್ ಆಗಿದ್ದು ಲವ್ ವಿಷಯ ಬಂದು ಕನ್ವಿನ್ಸ್ ಮಾಡ್ಬೇಕು ಪೇರೆಂಟ್ಸ್ ನ. ಮತ್ತೆ ಅದರಲ್ಲಿ ಏನಂತಾರೆ, ಇಫ್ ಇಟ್ ಇಸ್ ಟ್ರೂ ಲವ್ ಯು ಕ್ಯಾನ್ ಕನ್ವಿನ್ಸ್ ಎನಿಬಡಿ. ಖಂಡಿತವಾಗ್ಲೂ ನೀವು ಮಾತಾಡುವ ಒಂದು ಶಕ್ತಿ ಇದೆಯಲ್ಲ, ಅದರಿಂದ ಪ್ರತಿಯೊಂದು ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಅಂತ ಮಾತ್ರ ಅಲ್ಲ, ಖುಷಿನೂ ಅಷ್ಟೇ. ನೀವು ಮಾತಾಡಿ ಅದನ್ನ ಶೇರ್ ಮಾಡ್ಕೋಬೇಕು. ಇದು ನಾನು ನಮ್ಮ ಹಸ್ಬೆಂಡ್ ಇಂದ ಕಲ್ತಿರೋದು. ಯೂಶಲ್ ಆಗಿ ಅವ್ರು ಮಾತಾಡೋದೇ ಇಲ್ಲ, ಬಟ್ ಅವ್ರು ಮಾತಾಡಿದ್ರೆ ಇಟ್ಸ್ ಟು ದ ಪಾಯಿಂಟ್. ಸೊ ಖಂಡಿತವಾಗ್ಲೂ ನೀವು ಮಾತಾಡ್ಬೇಕು. ಅವ್ರು ಯಾವತ್ತೂ ಮಾತಾಡದೇ ಇರೋರು ಅವ್ರ ಪೇರೆಂಟ್ಸ್ ಹತ್ರ ಎಷ್ಟು ಮಾತಾಡಿದ್ರು ಅಂದ್ರೆ I was very touched by it. So ಒಬ್ಬ ಹೇಳ್ದಂಗೆ it has to be a true love and believe in it, and it's beautiful. And this film is perfect for the meaning of love, whether it's a parents, whether it's a love, or it's in the body of the child, because we have just baby, 3 months baby ಇದೆ ನಮ್ಮ ಹತ್ರ. ಅವ್ರ ತಂದೆ ಹೆಣ್ಮಗು ಬೇಕು ಬೇಕು ಅಂತ ಹೆಣ್ಮಗು ಮಾಡ್ಕೊಂಡ್ರು. ಅವ್ರು ಹೇಳ್ತಾನೆ ಇದ್ರು, ನಾನು ಮದುವೆ ಮಾಡಿದ್ರೆ ಮನೇಲಿ ಇಟ್ಕೋತೀನಿ ನನ್ನ ಮಗನ, ಬಟ್ ಮದುವೆ ಮಾಡ್ತೀನಿ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಈ ಮೂವಿ ನೋಡ್ಮೇಲೆ ಇಟ್ಸ್ ದ ಪೇರೆಂಟ್ಸ್ ಹೌ ಮಚ್ ದೇ ಲವ್ ಅಂತ. ಸೊ ಸೊ ಎಸ್ ಥ್ಯಾಂಕ್ ಯು ವಿಜಯ್ ಸರ್. ನಮ್ಮ ಜೊತೆ ಕೈ ಶಿವರ್ ಆಗ್ತದೆ. ಓಕೆ, ಏನಂದ್ರೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಸ್ಟಾರ್ಟಿಂಗ್ ನೋಡಿದೆ. ನಿಜವಾಗ್ಲೂ ಆ ಹುಡುಗಿ ರಿಯಲ್ ಲೈಫ್ ಅಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ತಂದೆ ನೋಡಿದ್ರೆ ಭಯ ಆಗ್ತದೆ. ಯಪ್ಪ, ಸೀರಿಯಸ್ಲಿ ಇಂಥ ತಂದೆ ತಾಯಿ ಯಾರಿಗೂ ಬೇಡ. ಸರಿ, ತಂದೆ ಯಾರಿಗೂ ಬೇಡ. ಸೊ ತುಂಬಾ ಡೇಂಜರ್ ಇದಾರೆ ಪೇರೆಂಟ್ಸ್. ಬಟ್ ಯಾರೇ ಲವ್ ಮಾಡಿ ಪೇರೆಂಟ್ಸ್ಗೆ ಹೇಳಿ ತಿಳಿಸಿ, ನಮ್ದು ಕೂಡ ಲವ್ ಮ್ಯಾರೇಜಸ್, ನಾವು ಕೂಡ ಪೇರೆಂಟ್ಸ್ಗೆ ಹೇಳಿದ್ವಿ. ಸೊ ಅವರು ಕೂಡ ಒಪ್ಕೊಂಡ್ರು. ಸೊ ಹಿಂದೆ ಹಾಕ್ಬೇಡಿ. ಆಮೇಲೆ ನೀವೇ ಏನೋ ನಾವೇ ಟ್ರೈ ಮಾಡೋಣ, ನಾವೇ ಬಿಡೋಣ, ಈ ರೀತಿನೂ ಮಾಡಕ್ ಹೋಗ್ಬೇಡಿ. ಪೇರೆಂಟ್ಸ್ ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಅಂಡ್ ಫಿಲಮ್ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಬೋದು. ನಿಮ್ಗೆ ಆಕ್ಟಿಂಗ್ ಕೂಡ ಸಕ್ಕತ್ತಾಗಿದೆ. ಹೊಸೊಬ್ರು ಅಂತೆ, ಸೊ ಹೊಸೊಬ್ರ ತರ ಎಲ್ಲೂ ಫೀಲ್ ಆಗಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ನೀವು ಅಷ್ಟೇ ಸರ್, ನೀವು ಬಿಡಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಬಟ್ ಈ ಫಿಲಮ್ ಅಂತೂ ಇನ್ನೂ ಸೂಪರ್ ಆಗಿ ಮಾಡಿದೀರಾ, ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಆಕ್ಚುಲಿ ಹೊಡಿಬೇಕು ಅನ್ಸ್ತದೆ, ಬಟ್ ಹೊಡಿಯಲ್ಲ. ಅವ್ರ ಆಕ್ಟಿಂಗ್ ಅಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನೀವು ಪ್ರೆಸೆಂಟ್ ಮಾಡಿದೀರಾ ಸರ್. ಇಷ್ಟು ಒಳ್ಳೆ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಖುಷಿ ಆಗ್ತದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲರೂ ನೋಡೋರಿಗೆ ಸಿನಿಮಾ ಹೇಳ್ಬೇಕಂದ್ರೆ ಒಂದು ವಿಜಯ್ ಸರ್ ಪ್ರೆಸೆನ್ಸ್. ಸೊ ಪ್ರೆಸೆನ್ಸ್ ಬಂದ ತಕ್ಷಣ ಒಂದು ಅನ್ಸಿದ್ದು ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿದೆ ಅಂತ. ಯೂಶಲಿ ಸರ್ ಮಾಡಿರೋ 2 ಸಿನಿಮಾ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್. ಸೊ ಪ್ರೆಸೆನ್ಸ್ ಅಂದ್ರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಒಂದು ಈ ಸಿನಿಮಾ ನೋಡಿದಾಗ ಅನ್ಸಿದ್ದು ಒಂದೇನಂದ್ರೆ, ಸರ್ ಊರೊಳಗೆ ಹೋದಾಗ ಯೂಶಲಿ ಸರ್ ಮನೆಯಲ್ಲಿ ಎಲ್ಲ ಹಿಂಗೆ ಮಾತಾಡೋದು. ಈ ಸಿನಿಮಾದಲ್ಲಿ ಏನ್ ಮಾತಾಡೋದು, ಸರ್ ಫ್ಯಾಮಿಲಿ ಇದೇ ತರ ಇರುತ್ತೆ. ತುಂಬ ಕುಟುಂಬ, ಅಣ್ಣ ಊರಿಗೆ ಹೋದಾಗ ಎಲ್ಲ
ಸೊ ಅವಾಗಲೇ ನನಗೆ ನಿಮ್ಗೆ ಸಿಗ್ಲಿಲ್ಲ ಹೇಳ್ಬೇಕಂದ್ರೆ ಇವಾಗ ಹೇಳಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಫಸ್ಟ್ ಸಿನಿಮಾ ಅಂತ ಅನ್ಸಕ್ಕೆ ನೀವು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್ ನಿಮ್ಮ ಬಗ್ಗೆ ಏನ್ ಹೇಳಿಲ್ಲ ಅವಾಗ ಹೇಳಿದ್ನಣ್ಣ ಆಂಧ್ರದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ ಯಾರೋ ಬಂದು ಇವ್ರಿಗೆ ಹೊಡೆಯಲ್ಲ ಒಂದು ಕಾಲಿಗೆ ಬಿದ್ದಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂತ ಕಾಲಿಗೆ ಬಿದ್ದು ಸೊ ತುಂಬಾ ಖುಷಿ ಆಯ್ತು. ಸೊ ವಿಷಯ ಅಷ್ಟೇ ಇದೇ 22ನೇ ತಾರೀಕು ಲವ್ ರೆಡಿ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸರಸ್ವತಿ ನಾನು ಆಲ್ರೆಡಿ ಮಾತಾಡೋದಾಗಿದೆ. ಆವಾಗಲೇ ಹೇಳ್ದಂಗೆ ಇಂದ ಒಳ್ಳೆ ತಂದೆ ಯಾರು ಸಿಗ್ಬಾರ್ದು ಅಷ್ಟೇ ನಾನು ಹೇಳೋದು. ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ಇದ್ದಾಗ ಎಲ್ರಿಗೂ ಸಿಗ್ಲಿ ಅಂತಾನೆ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಅದೇ ಒಂದೇ ಮಾತಲ್ಲ ಅಷ್ಟೇ ಅವ್ರು ಕೇಳಿದ್ದು ಚೆನ್ನಾಗಿ ನೋಡ್ಕೊಂತೀನಿ ನನ್ನ ಮಕ್ಳನ್ನ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನೀವೇನ್ ನೋಡ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದೆ. ನೋಡ್ಕೊಂಡಿದ್ದೆ ಅಷ್ಟೇ ನೋಡಿ ಉತ್ತರ ಸಿಕ್ತು. ಹಾಗೆ ನನ್ನ ಬೇಬಿ ಮಾತಾಡು. ಏನಿಲ್ಲ, ಅವಾಗಲೇ ಹೇಳಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಟರ್ಸ್ ಅಷ್ಟೇ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಂಗೆ ಟೋಟಲಿ ಮೂವಿ ತುಂಬಾ ಇಷ್ಟ ಆಯ್ತು. ಅವರು ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅದರಲ್ಲಿ. ಒಳ್ಳೊಳ್ಳೆ ಸಿನಿಮಾ ಬಂದಾಗ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬಾ ತೇಲೋಗ್ಬಿಡ್ತವೆ. ನಮಗೆ ಆ ಥರದ್ದು ಇನ್ನು ಈ ಸರಿ ಆ ತೆಲುಗುಲಿ ಪಾಪ ಇದು ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ಗಳು ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮಲ್ಲಿ ಪಾಪ ಒಳ್ಳೆ ಹೆಸರು ಮಾಡಿ ವಾಪಸ್ ಬಂತಿರ್ಗೆ ಕನ್ನಡದಲ್ಲೂ ತುಂಬಾ ದೊಡ್ಡ ಹೆಸರು ಮಾಡುವಂತ ಎಲ್ಲ ಲಕ್ಷಣ ಇರುವಂತ ಒಂದು ಸಿನಿಮಾ. ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದು ಇವರಿಗೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ಬೋದು, ಅಂದ್ರೆ ಎಲ್ಲವನ್ನು ಮೀರಿ ಇನ್ನೊಂದಿದೆ ನಿಮ್ಮ ಅದೃಷ್ಟ. ಅದೃಷ್ಟಕ್ಕೆ ಅದರದ್ದೇ ಇಷ್ಟ ಇರಬೇಕು ಒಂದ್ಸರಿ. ಸೊ ಹಂಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ದೇವರಲ್ಲಿ ಕೇಳ್ಕೊತೀನಿ ಸದಾ. ನಾನು ಆದರೆ ಫಸ್ಟ್ ಡೇ ಅಲ್ಲಪ್ಪ ಫಸ್ಟ್ ಡೇ ಶೂಟಿಂಗಲ್ಲಿ ಇರ್ತೀನಿ ನಾನು. ಬಟ್ ನಾನೆಲ್ಲ ಫ್ರೆಂಡ್ಸ್ಗೆ ನನ್ನ ಇದ್ರ ಕಡೆಯಿಂದ ಮತ್ತೊಂದು ಸತಿ ನಾನು ಪೋಸ್ಟ್ ಮಾಡ್ತೀನಿ, ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಅವತ್ತೊಂದು 2-3 ಸಿನಿಮಾ ನಿನ್ನೆ ಕೂಡ ಡಾಲಿ ಕೂಡ ಅಲ್ಲಿ ನಿಮ್ಮ ಸಿನಿಮಾಗೆ ವಿಶ್ ಮಾಡೋರು. ನಾನು ಝೀಬ್ರಾ ಸಿನಿಮಾಗೆ ಹೋದಾಗ ಡಾಲಿ ಕೂಡ ನಿಮ್ಮ ಆ ಜಾಲಿ ರೆಡ್ಡಿ ಈ ಲವ್ ರೆಡ್ಡಿಗೆ ವಿಶ್ ಮಾಡಿದ್ದಾರೆ. ಖುಷಿ ಆಯಿತು ನನಗೆ. ಅವತ್ತು ಮರ್ಯಾದೆ ಪ್ರಶ್ನೆ, ಝೀಬ್ರಾ ಜೊತೆಗೆ ನಮ್ಮ ಲವ್ ರೆಡ್ಡಿ 3 ಬರ್ತಿದೆ. 3 ಸಿನಿಮಾ ನೋಡಿ. ಫಸ್ಟ್ ಲವ್ ನೋಡಿ ಚೆನ್ನಾಗಿರುತ್ತೆ, ಆಮೇಲೆ ಪ್ರಾಣಿ ನೋಡಿ, ಲವ್ ಆದ್ಮೇಲೆ ಝೀಬ್ರಾ, ಆಮೇಲೆ ಯೋಚನೆ ಮಾಡಿ ಮರ್ಯಾದೆ ಪ್ರಶ್ನೆ ನೋಡ್ಬೇಕಾ ಬೇಡವಾ ಅಂತ. ತುಂಬಾ 3 ಒಳ್ಳೆ ಸಿನಿಮಾ. ಸೊ ಹಾಗಾಗಿ 3 ಸಿನಿಮಾಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಇಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಸರ್. ಹಾಗೇನೆ ನಾವು ಕರೆದ ತಕ್ಷಣ ಬಂದಿರ್ತಕ್ಕಂಥ ಒಂದಷ್ಟು ಜನ ಕಪಲ್ಸ್ ಆಗಿರ್ಬೋದು, ಸಿಂಗಲ್ಸ್ ಆಗಿರ್ಬೋದು, ಇಲ್ಲ ಲವ್ ಫೇಲ್ಯೂರ್ಗಳಾಗಿರ್ಬೋದು, ಲವರ್ಸ್ ಆಗಿರ್ಬೋದು, ಎಲ್ಲರೂ ತುಂಬಾ ಧನ್ಯವಾದಗಳು. ಇಲ್ಲಿ ಬಂದು ನಿಮಗೆ ಸಿನಿಮಾ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಒಂದು ಸ್ಟೇಜ್ ಮೇಲೆ ಬಂದು ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಒಂದು ಪ್ರತಿಕ್ರಿಯೆ ಏನಿದೆ ಅದು ನಮ್ಗೆ ತುಂಬಾ ಸಹಾಯ ಆಗುತ್ತೆ ಜನರನ್ನ ತಲುಪಿಸೋ ಒಂದು ನಿಟ್ಟಿನಲ್ಲಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಎವ್ರಿವನ್. ಹಾಗೇನೆ ನಮ್ಮ ಸ್ಯಾಂಡಲ್ವುಡ್ ಸಲ್ಗ ವಿಜಯ್ ಕುಮಾರ್ ಸರ್ ಅವ್ರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸರ್ ಏನಿಲ್ಲ, ಒಂದು ಸಿನಿಮಾ ಮಾಡೋದು ಇನ್ಶಿಯಲಿ ಅನ್ಕೊಂಡಿದ್ವಿ ಸಿನಿಮಾ ಮಾಡೋದು ತುಂಬಾ ಕಷ್ಟಗಳು, ಸಿನಿಮಾ ಮಾಡೋದು ಏನೋ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕ್ಬೇಕು ಹಂಗೆ ಅಂತ. ನಿಜ, ಅದು ತಪ್ಪೇನಿಲ್ಲ, ಅದು ಸತ್ಯ, 100% ಸತ್ಯ. ಸಿನಿಮಾ ಮಾಡೋದ್ಮೇಲೆ ಅನ್ಸೋದು ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡೋದಕ್ಕಿಂತ ಸಿನಿಮಾನ ಜನರಿಗೆ ತಲುಪಿಸೋದಿದೆಯಲ್ಲ ಅದು ಅದಕ್ಕಿಂತ ದೊಡ್ಡ ಮಾಡ್ಬೇಕು ಸರ್. ತುಂಬಾ ಕಷ್ಟ, ಆಗೋದಿಲ್ಲ. ಅದರಲ್ಲೂ ನಮ್ಮಂತ ಹೊಸಬರಿಗೆ, ಎಲ್ಲರೂ ಹೊಸಬರೇ ಮಾಡಿರುವಂತ ಒಂದು ಸಿನಿಮಾಗೆ, ಯಾವುದೇ ಒಂದು ಮುಖಪರೀಕ್ಷೆ ಇಲ್ಲೇ ಇರುವಂತ ಒಂದು ಸಿನಿಮಾಗಳಿಗೆ ಜನರನ್ನ ರೀಚ್ ಮಾಡೋದು ಅಷ್ಟು ಈಸಿ ಇಲ್ಲ ಸರ್. ಏನ್ ಮಾಡ್ಬೇಕು ನಾವು, ಜನರನ್ನ ತಲುಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಏನೋ ಒಂದು ಮಾಡಬೇಕು. ನಮ್ಮ ಒಂದು ಕರ್ನಾಟಕದಾದ್ಯಂತ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ದೇವರುಗಳಿಗೆ ನಾವು ತಲುಪಿಸ್ಬೇಕು ಅಂತಂದಾಗ ಹಲವು ಪ್ರಯತ್ನಗಳಾದ್ಮೇಲೆ ನಮ್ಮ ಗೆಳೆಯ ಮುಖಾಂತರ ಸರ್ ನಾವು ಮೀಟ್ ಮಾಡಿದ್ವಿ. ಸರ್ ಈ ತರ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ನೀವು ಪ್ರೆಸೆಂಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸರ್. ತುಂಬಾ ಗೊತ್ತಾಗುತ್ತೆ ನಮ್ಗೆ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಹಿಟ್ ಆಗೋದು ಇನ್ನೊಂದು ಆಗೋದು ಅದೆಲ್ಲ ಗೊತ್ತಿಲ್ಲ ಸರ್. ಜನರಿಗೆ ತಲುಪಿಸಿದ್ರೆ ಸಾಕು ಸಿನಿಮಾ, ಜನರಿಗೆ ಗೊತ್ತಾದ್ರೆ ಸಾಕು ಸಿನಿಮಾ ಅನ್ನೋ
ಸಿನಿಮಾದಲ್ಲಿ ಅಂತಲ್ಲ ಸರ್, ಯಾವುದೇ ಒಂದು ಚಿಕ್ಕ ಸಿನಿಮಾಗಳು ಅಂತ ಹೇಳಿದ್ರೆ ಸ್ಟಾರ್ ಫೇಸ್ ಫೇಸ್ ಆಫ್ ದ ಫಿಲ್ಮ್ ಇಲ್ಲದೆ ಅಂತ ಯಾವುದೇ ಒಂದು ಸಿನಿಮಾಗಳಿಗೆ ಇದೇ ಒಂದು ಪರಿಸ್ಥಿತಿ ಇದೆ. ಈ ತರ ಇವತ್ತು ನಮ್ಮ ಸಿನಿಮಾಗೆ ನಮ್ಮ ಬೆಳಗಿಂದ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ನಿಂತಿದ್ದಾರೆ. ಸರ್ ಎಷ್ಟೇ ಥ್ಯಾಂಕ್ಸ್ ಧನ್ಯವಾದಗಳು ಕಮ್ಮಿ ಆಗೋದಿಲ್ಲ ಸರ್. ಕೋಟಿ ನಮನಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅವ್ರ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಎಲ್ಲ ಒಂದು ಅವರ ದರ್ಶಕರು 2 ಸಿನಿಮಾ ಸೂಪರ್ ಹಿಟ್ ಹೊಡೆದಿದ್ದಾರೆ. ನೋಡಾದ್ಮೇಲೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಾವು ಒಂಥರ ಸರ್ಟಿಫೈಡ್ ಸಿನಿಮಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಥ್ಯಾಂಕ್ ಯು ಅಂಜನ್ ರಾಮಚಂದ್ರ, ಚಿತ್ರದ ನಾಯಕನ ಆಲ್ ದಿ ವೆರಿ ಬೆಸ್ಟ್. ಸಣ್ಣ ವಿಷಯ ಅಲ್ಲ ಸರ್, ನಿಜವಾಗ್ಲೂ ಸಣ್ಣ ವಿಷಯ ಅಲ್ಲ. ಇಂಥ ಒಂದು ಸ್ಟಾರ್ ಬಂದು ಒಂದು ಚಿಕ್ಕ ಸಿನಿಮಾ ಪಕ್ಕದಲ್ಲಿ ನಿಂತ್ಕೊಂಡು ಒಂದಷ್ಟು ಸಾಥ್ ಕೊಡ್ತೀನಿ, ಮಾತಾಡ್ತೀನಿ ಅನ್ನೋದು ಸಣ್ಣ ವಿಷಯ ಅಲ್ಲ ಸರ್. ಎಲ್ಲರೂ ಮಾಡಬೇಕು ಅಂತ ಹೇಳ್ತಿಲ್ಲ. ಸಿನಿಮಾ ಇಷ್ಟ ಆದ್ರೆ ಮಾಡಿ ಸರ್, ಹೊಸಬ್ರು ಸಪೋರ್ಟ್ ಮಾಡಿ. ಗೊತ್ತಾಗಲ್ಲ ಸರ್, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳಿಗೆ ಮುಗಿಸ್ಕೊತೀನಿ. ಸಿನಿಮಾ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಸರ್, ಪ್ಲೀಸ್. ದಿಸ್ ಇಸ್ ಮೈ ಕೈಂಡ್ ರಿಕ್ವೆಸ್ಟ್ ಎಲ್ಲ ಒಂದು ಕನ್ನಡ ಪ್ರೇಕ್ಷಕರಿಗೆ, ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ವಿಸಿಬಿಲಿಟಿ ಕೊಡಿ, ಜನರನ್ನು ತೋರಿಸಿ, ಜನರು ಒಂದು ಸಿನಿಮಾ ಇದೆ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಜನ್, ಧನ್ಯವಾದಗಳು. ಆದರೆ ಈ ಸಿನಿಮಾ ಖುಷಿಯಾಗಿದ್ದು ಮುಂಬಾಳೆ ಫಿಲ್ಮ್ಸ್ ಅವರು ವಿಜಯ್ ಸರ್ ಇವರಿಗೆ ಗೈಡ್ ಮಾಡೋದಕ್ಕೆ ಅವ್ರ ಟೀಮ್ಗೆ ಇವರಿಗೆ ಸಪೋರ್ಟ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ವಿಜಯ್ ಸರ್. ಅಷ್ಟು ಪ್ಯಾನ್ ಇಂಡಿಯಾ ಅಂತ ದೊಡ್ಡ ಸಿನಿಮಾ ಮಾಡುವಂಥ ನಿಮ್ಮ ಮನಸ್ಸು, ನಿಮ್ಮ ಒಳ್ಳೆತನ ಇವತ್ತು ಈ ಹುಡುಗರ ಮೇಲೆ ತಾವು ಹೇಳಿದಂತೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದ. ಸೊ ಹಾಗಾಗಿ ನಿಮ್ಮ ದೊಡ್ಡ ಗುಣ ಇಲ್ಲೇ ನಮಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವಿಜಯ್ ಸರ್. ಜೊತೆಯಲ್ಲಿ ನಾನು ಅದೇ ವಿಜಯ್ ಸರ್ಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಇವತ್ತು ನಿಮ್ಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ಈಗ ಆಗ್ತಾ ಇದೆ, ಏನೇನು ನಡೀತಾ ಇದೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಈ ಮಕ್ಕಳಿಗೆ ತುಂಬಾ ಜಾಸ್ತಿ ಬೇಡ, ಕಡಿಮೆ ಥಿಯೇಟರ್ಸ್ನ ಕೊಟ್ಟು ಈ ಸಿನಿಮಾನ ನಿಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೆ 100% ಈ ಸಿನಿಮಾ ತುಂಬಾ ಚೆನ್ನಾಗಿ ಎಲ್ಲರಿಗೂ ಮುಟ್ಟಲಾಗಲಿ ಅಂತ ನನ್ನ ರಿಕ್ವೆಸ್ಟ್. ಥಿಯೇಟರ್ಸ್ ಕಡಿಮೆ ಹೇಳಿ ಜನ ಬರಕ್ ಸ್ಟಾರ್ಟ್ ಮಾಡಲಿ. ದಯಮಾಡಿ ಥಿಯೇಟರ್ ತೆಗೆಸ್ಬೇಡಿ. ಕೆಲವು ಡಿಸ್ಟ್ರಿಬ್ಯೂಟರ್ ಪಾಪ ಗೊತ್ತಾಗಲ್ಲ, ಈ ಸಿನಿಮಾ ತೆಗೆದ್ಬಿಡ್ತೀವಿ, ಆ ಸಿನಿಮಾ ತೆಗೆದ್ಬಿಡ್ತೀವಿ ಅಂತ ಮಾತಾಡ್ಬೋದು ಬಹುಶಃ. ಸೊ ತಾವು ಕಡಿಮೆ ಥಿಯೇಟರ್ಸ್ನ ಕೊಡಿಸಿ ಸಿನಿಮಾನ ನಿಲ್ಲಿಸಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ತಾವು ಒಂದ್ಸರಿ ಸಿನಿಮಾ ನೋಡಿ ವಿಜಯ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಷನ್ ವೈಸ್. ನಿಜವಾಗ್ಲೂ ಅಂತ ಒಂದು ಸಂಸ್ಥೆ ನಮ್ಗೆ ಇವತ್ತು ಥಿಯೇಟರ್ ಸೆಟಪ್ ನಾನು ಮಾಡ್ಕೊಡ್ತಿರೋದು ತುಂಬಾ ದೊಡ್ಡ ವಿಷಯ. ಅವರು ಕೂಡ ಅವ್ರ ಸಿನಿಮಾ ನೋಡಿ ಹೊಸಬ್ರು ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನಿಮ್ಮ ಒಂದು ಈ ಸರ್ಕಾರ ಯಾವತ್ತೂ ಮರೆಯಕ್ಕಾಗೋದಿಲ್ಲ. ಯಾಕಂದ್ರೆ ಒಂದು ಹೊಸಬ್ರು ಹೇಳಿದಲ್ಲ ಆಗ್ಲೇ, ಹೊಸಬ್ರು ಸಿನಿಮಾ ಜನರ ಹತ್ರ ತಗೊಂಡೋಗೋದೇ ತುಂಬಾ ಕಷ್ಟ. ಅಂತ ಒಂದು ಇದರಲ್ಲಿ ನಮ್ಮ ಜೊತೆ ನಿಂತು ನಾವು ಒಂದಷ್ಟು ಥಿಯೇಟರ್ಸ್ ಕೊಡಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. Just 1 minute about this. ಫಸ್ಟ್ಲಿ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ಕರೆದ ತಕ್ಷಣ ಬಂದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡ್ರೆ ನಮ್ಮ ಮೂವಿಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ವಿಜಯ್ ಸರ್, ನಾನು ನಿಮ್ಮ ಬಗ್ಗೆ ಮಾತಾಡಬೇಕು ಅಂದ್ರೆ ಫಸ್ಟ್ ನಮ್ಮ ದುನಿಯಾ ಮೂವಿ ನಾನು ಹೇಳಬೇಕು ಅನ್ಕೊಂತ ಇದ್ದೀನಿ ಸರ್. ದುನಿಯಾ ಮೂವಿ ಫಸ್ಟ್ ಮೂವಿ, ಅದು ನಮ್ಮ ಕನ್ನಡ ಜನತೆ ಅದನ್ನ ಅಷ್ಟು ಚೆನ್ನಾಗಿ ತಗೊಂಡು ಅಷ್ಟು ದೊಡ್ಡ ಹಿಟ್ ಮಾಡಿರೋದಕ್ಕೆ ಸರ್ ಇಲ್ಲಿ ಬಂದು ಮತ್ತೆ ಅಷ್ಟು ಚೆನ್ನಾಗಿರೋ ಮೂವೀಸ್ ಮಾಡೋದಕ್ಕೆ ದಾರಿ ಕೊಟ್ಟಿದ್ದೀರಾ. ಸೊ ಫಸ್ಟ್ ಮೂವಿ ಆದ್ರೂ ಅದನ್ನ ಗೆಲ್ಸಿದ್ದೀರಾ. ಸೊ ನಮ್ಮ ಮೂವಿ ಅಷ್ಟೇ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸರ್ ಬಂದು ನಮ್ಮ ಮೂವಿನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಮ್ಗೆ ಒಂದು ಸಲಗಾನೆ ಒಂದು ಫಾರೆಸ್ಟ್ ಅಲ್ಲಿ ಒಂದು ರೋಡ್ ತರ ಹಾಕಿರುತ್ತೆ ಒಂದು, ಹಂಗೆ ನಮ್ಗೆ ಒಂದು ದೊಡ್ಡ ದಾರಿ ದೀಪವಾಗಿ ನಿಂತಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿಗೆ ಲೈಕ್ ಸ್ಟಬರ್ನ್ ಹಾರ್ಟ್ ನ ಯೂನಿವರ್ಸ್ ಯಾವಾಗ ಬಿಡಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಹಾರ್ಟ್ ನಮ್ಮ ಹೀರೋ ಅದು ಒಬ್ಬನಾಗಿ ಬಂದು ನಿಂತು ಇಷ್ಟು ಜನನ ಪ್ರೂವ್ ಮಾಡಿದ್ದಾರೆ. ಅದು ಸಾಮಾನ್ಯ ವಿಷಯ ಅಲ್ಲ. ಮೂವಿಯಲ್ಲಿ ಇರೋರಿಗೆ, ಅದ್ರಲ್ಲಿ ಸ್ಟ್ರಗಲ್ ಮಾಡ್ತಿರೋರಿಗೆ ಆತನ ಸ್ಟ್ರಗಲ್ ಎಲ್ಲರಿಗೂ ಗೊತ್ತಾಗುತ್ತೆ.
ಇಷ್ಟು ಜನ ಅದನಿಗೆ ಒಂದು ಫ್ಯಾಮಿಲಿ ಬಂದು ನಿಂತು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಾನು ಹೋಗಿ ನಮ್ಮ ಮೂವಿ ಬಗ್ಗೆ ಮಾತಾಡ್ಬೇಕು ಅನ್ಕೊತಾ ಇದ್ದೀನಿ. ಲವ್ ರೈಟಿಂಗ್ ಮೂವಿ ನಾವು ಒಂದು ಹುಡುಗ ಯಾವ್ದೋ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂದ್ರೆ ಆ ಹುಡುಗಿನ ಪಡೆಯೋದಕ್ಕೆ ನಾನಾ ಕಷ್ಟ ಎಲ್ಲ ಕಷ್ಟನೂ ಮಾಡ್ತಾನೆ. ಅದೇ ಒಂದು ಹುಡುಗಿ ಒಬ್ಬ ಹುಡುಗನ ಇಷ್ಟಪಟ್ಟಿದ ಮೇಲೆ ಅವಳು ಆ ಹುಡುಗಿಗೋಸ್ಕರ ಏನಾದ್ರೂ ಮಾಡ್ತಾಳೆ ಅಂತ ಒಳ್ಳೆ ಸಂದೇಶ ಇರೋ ಮೂವಿ ನಮ್ಮ ಮೂವಿ. ಯಾವ್ದೋ ಒಬ್ಬರಿಗೆ ಗೊತ್ತು ಗುರಿ ಏನು ಇಲ್ದಿದ್ದಂಗೆ, ಅವನು ಏನು ಥಿಂಕ್ ಮಾಡ್ತಿದ್ದಂಗೆ ಅವ್ನಿಗೆ ಲವ್ವೇ ಬೇಕು, ಅದಾದ್ಮೇಲೆ ನನ್ನ ಪ್ರಪಂಚ, ಅದಾದ್ಮೇಲೆ ನಾನು ಏನಾರ ಮಾಡ್ಕೋಬಹುದು, ಅಷ್ಟು ಸ್ಟಬಾನ್ ಇರೋ ಹುಡುಗ ಅವನ ಲೈಫಲ್ಲಿ ಏನಾಗುತ್ತೆ ಒಂದು ಪ್ರೀತಿಸೋರು ಪ್ರತಿಯೊಬ್ರು ಎಲ್ಲಾರು ಬಂದ್ಬಿಟ್ಟು ನಮ್ಮ ಮೂವಿ ನೋಡಿ. ನಾವೆಲ್ಲರೂ ಹೊಸಬ್ರು, ಆದ್ರೂ ನೋಡಿರೋರೆಲ್ಲರೂ ಹೇಳ್ತಿದ್ದೀರಾ ನೀವು ಹೊಸಬ್ರ ತರ ಮಾಡಿಲ್ಲ ಅಂತ. ಬಟ್ ನಮ್ಗೆ ನಮ್ಮ ವಿಜಯ್ ಸರ್ ಸಾಥ್ ಇರೋದ್ರಿಂದ ನಾವು ಇನ್ನಷ್ಟು ಜನಕ್ಕೆ ನಮ್ಮ ಮೂವಿ ರೀಚ್ ಮಾಡಿಸ್ಬೋದು ಅಂತ ನಮ್ಗೆ ಭರವಸೆ ಇದೆ. ಪ್ಲೀಸ್ ನೀವೆಲ್ಲರೂ ಬಂದು ಥಿಯೇಟರ್ಸ್ ಅಲ್ಲಿ ನಮ್ಮ ಮೂವಿ ನೋಡಿ. ಚಿಕ್ಕ ಸಿನಿಮಾ, ಬಟ್ ನಿಮ್ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಸಿನಿಮಾ ಆಗುತ್ತೆ. ಅದು ದೊಡ್ಡ ಸಿನಿಮಾ ಆಗುವಷ್ಟು ಕೆಪಾಸಿಟಿ ನಮ್ಮ ಮೂವಿಗೆ ಇದೆ ಅಂತ ನಾವೆಲ್ಲರೂ ನಂಬ್ತಾ ಇದೀವಿ. ಪ್ಲೀಸ್ ಎಲ್ಲರೂ ಬಂದು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರಾವಣಿ. ಒಂದ್ಸಲ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲ ಹೊಡೆದ್ರೆ ಬಿಟ್ಟು ಬೇರೆ ಏನು ಕಲಿಬೋದು. ಇವಾಗ ನೀವು ಕರೆಕ್ಟಾಗಿ ಈ ಸಿನಿಮಾ 22 ರಿಲೀಸು, ಅದನ್ನ ಇಂಗ್ಲೀಷಲ್ಲಿ ಹೇಳು, ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳು ಫಸ್ಟ್, ಆಮೇಲೆ ಇಂಗ್ಲೀಷಲ್ಲಿ. ಲವ್ ರೈಟಿಂಗ್ ಸಿನಿಮಾ ರಿಲೀಸ್ ಇದೆ 22ನೇ ತಾರೀಕು. ನಾವು ಬರ್ತೀವಿ, ನೀವು ಬನ್ನಿ ಥಿಯೇಟರ್ಗೆ. ಅಯ್ಯೋ ಕನ್ನಡದಲ್ಲಿ ಲವ್ ರೈಟಿಂಗ್ ಸಿನಿಮಾ ರಿಲೀಸ್ ಉಂಟೆ. ಲವ್ ರೈಟಿಂಗ್ ಸಿನಿಮಾ ರಿಲೀಸ್ ಉಂಟೆ 22 Love Ready releasing on November 22nd. Please come. ನಮ್ಮ ಭೀಮಾ ತಂಡದಿಂದ ಲವ್ ನಟಿ ಪಿಕ್ಚರ್ಗೆ ದೊಡ್ಡ ಮಟ್ಟದಲ್ಲಿ ಭೀಮಾ ಮಟ್ಟಕ್ಕೆ ನಾನು ಸ್ವಲ್ಪ ಕಡಿಮೆ ಸಕ್ಸಸ್ ಆಗಿದೆ. ಆ ಸಕ್ಸಸ್ ನಟಿಗೆ ನಮ್ಮನ್ನು ಕರಿಬೇಕಂತ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಂಡ್ವಿ. ಜಾಲಿ ಜಾಲಿ ಎಲ್ಲ ಜಾಲಿ. ಮಾತಾಡ್ತಾರೆ ಮತ್ತೆ ಮುಂದೆ ನಿಂತಿರೋದು ಸಹ ಸಪೋರ್ಟ್ ಮಾಡೋದಕ್ಕೆ ಖಂಡಿತ ಬರಲೇಬೇಕು.